ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಕ್ಲೇವರಾ ಇಂಡಿಯಾ ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೇವರಾ ಇಂಡಿಯಾ. ನಾನು ಸಿದ್ದುವರ್ಧ. ಸ್ನೇಹಿತರೆ, ನಿನ್ನೆ ಕೂಡ ನೀವು ಪ್ರಿಯಂಬಲ್ಸ್ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕ್ಲಾಸನ್ನು ಕೂಡ ಕೇಳಿದ್ರಿ. ಅದರಲ್ಲಿ ಕೂಡ ನಾನು ಸಾಧ್ಯದ ಮಟ್ಟಿಗೆ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಗಳನ್ನು ಕೂಡ ಕೊಟ್ಟೆ. ಅದರೊಂದಿಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಸಂವಿಧಾನದ ಒಂದು ಮೊದಲ ಭಾಗದಲ್ಲಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಸಂಬಂಧಿಸಿದಂತೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ತೀನಿ. ಆತ್ಮೀಯ ಒಂದು ಸ್ಪರ್ಧಾ ಮಿತ್ರರೇ, ವಿಶೇಷವಾಗಿರ್ತಕ್ಕಂಥ ಇಲ್ಲಿ ನಾನು ಏನು ಹೇಳೋದಂದ್ರೆ, ನಾನು ತುಲನಾತ್ಮಕವಾಗಿರ್ತಕ್ಕಂಥ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಾತ್ರ. ಪಿನ್ ಟು ಪಿನ್ ನಮ್ಮ ಎಕ್ಸಾಮ್ಗೆ ಅವಶ್ಯಕತೆ ಇಲ್ಲ. ಏನಕ್ಕಂದ್ರೆ ಎಕ್ಸಾಮ್ನಲ್ಲಿ ನಮ್ಮ ಪ್ರಶ್ನೆಗಳು ಯಾವ ತರ ಇರುತ್ತಂದ್ರೆ ಅನಾಲಿಟಿಕಲ್ ಆಗಿರ್ತವೆ ಅಥವಾ ತುಲನಾತ್ಮಕವಾಗಿರ್ತಕ್ಕಂಥ ಅಧ್ಯಯನದಿಂದ ಕೂಡಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಎಕ್ಸಾಮ್ಗೆ ಅಂದ್ರೆ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ, ಸಂವಿಧಾನದ ಒಂದು ಮೊದಲ ಭಾಗದಲ್ಲಿರ್ತಕ್ಕಂಥ ಒಂದರಿಂದ 4ನೇ ಒಂದು ವಿಧಿಗಳು ಏನ್ ಹೇಳುತ್ತಾ, ಮತ್ತೆ ಅದರಿಂದ ನಾವೇನ್ ತಿಳ್ಕೋಬಹುದು, ಮತ್ತೆ ಭಾರತದ ಒಕ್ಕೂಟ ವ್ಯವಸ್ಥೆ ಏನೈತೆ ಅನ್ನೋದನ್ನ ಇಲ್ಲಿ ನೋಡೋಣ. ನೋಡಿ, ದೇಶೀಯ ಸಂಸ್ಥಾನಗಳ ವಿಲೀನದ ಕುರಿತಾಗಿ ಮೊದಲಿಗೆ ನಾವು ಮಾಹಿತಿಯನ್ನ ಪಡೆದುಕೊಳ್ತೀವಿ. ಏನಂದ್ರೆ ದೇಶೀಯ ಸಂಸ್ಥಾನಗಳು ಅಂದ್ರೆ 1947 ಮತ್ತು ಆಗಸ್ಟ್ 15ಕ್ಕಿಂತ ಪೂರ್ವದಲ್ಲಿ ಭಾರತವು ಸುಮಾರು 552 ದೇಶೀಯ ಸಂಸ್ಥಾನಗಳಿಂದ ಕೂಡಿರ್ತಕ್ಕ ಒಂದು ದೇಶವಾಗಿತ್ತು. ಹಾಗಾಗಿ ಸ್ವತಂತ್ರ ನಂತರ 1947 ಆಗಸ್ಟ್ 15ರಂದು ಏನಾಯ್ತು ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದನ್ನ ನೋಡ್ತಾ ಇದೀವಿ ನಾವಿಲ್ಲಿ. 1947ರ ಕಾಯ್ದೆಯ ಮೂಲಕ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳಾಗಿರ್ತಕ್ಕಂಥ ವಿಚಾರವನ್ನು ಕೂಡ ನಾವು ಇತಿಹಾಸದಲ್ಲಿ ನೋಡಿದೀವಿ. ಹಾಗಾಗಿ ಸ್ವತಂತ್ರ ಬಂದ ಸಂದರ್ಭದಲ್ಲಿ 552 ದೇಶೀಯ ಸಂಸ್ಥಾನಗಳ ಪೈಕಿ 549 ದೇಶೀಯ ಸಂಸ್ಥಾನಗಳು ನೇರವಾಗಿ ಭಾರತವನ್ನು ಸೇರಿದವು. ಆದರೆ ಭಾರತವನ್ನು ಸೇರ್ಪಡೆಯಾಗಲು ನಿರಾಕರಿಸಿದ 3 ಪ್ರಮುಖ ಸಂಸ್ಥಾನಗಳು ಮತ್ತು ವಿಲೀನಗೊಂಡ ಬಗೆಯನ್ನು ನೋಡೋದಾದ್ರೆ, ಮೊದಲಿಗೆ ನಾವು ನೋಡ್ತಾ ಇದ್ದೀವಿ ಹೈದರಾಬಾದ್ ಸಂಸ್ಥಾನವನ್ನ. ಈ ಹೈದರಾಬಾದ್ ನಿಜಾಮ್ ಏನ್ ಮಾಡ್ತಾನೆ ಅಂದ್ರೆ ಭಾರತವನ್ನು ನಿರಾಕರಿಸಿದನು. ಹಾಗಾಗಿ ಅವನ ಒಂದು ಹೈದರಾಬಾದ್ ಸಂಸ್ಥಾನವನ್ನು ಪೊಲೀಸ್ ಕಾರ್ಯಾಚರಣೆ ಮೂಲಕ ನಾವು ಏನ್ ಮಾಡ್ತೀವಿ ಅಂದ್ರೆ ಇದನ್ನ ವಶಪಡಿಸಿಕೊಂಡಿವಿ. ಇದಕ್ಕೇನಂತಾರಂದ್ರೆ ಆಪರೇಷನ್ ಪೋಲೋ ಎಂದು ಕರೆದರು. ಭಾರತದ ಬಿಸ್ಮಾರ್ಕ್ ಆದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ಆಪರೇಷನ್ ಪೋಲೋ ಎಂಬ ಕಾರ್ಯಾಚರಣೆ ಮೂಲಕ ಹೈದರಾಬಾದ್ ಸಂಸ್ಥಾನವನ್ನು ಏನ್ ಮಾಡ್ತಾರೆ, ಭಾರತದ ಒಂದು ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆ ಮಾಡ್ತಾರ. ಅದಾದ್ಮೇಲೆ ಜುನಾಗಢ್ ನವಾಬ ಕೂಡ ಏನ್ ಮಾಡ್ತಾನಂದ್ರೆ ಭಾರತವನ್ನು ಒಕ್ಕೂಟವನ್ನ ಸೇರ್ಪಡೆ ಆಗಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಏನ್ ಮಾಡ್ತಾರಂದ್ರೆ ಇದನ್ನ ಜನಮತ ಗಣನೆಯ ಮೂಲಕ, ರೆಫರೆಂಡಂ ಮೂಲಕ ಏನ್ ಮಾಡ್ತಾರಂದ್ರೆ ಇದನ್ನ ನೋಡಿ, ಈ ಪ್ರಶ್ನೆ ಕೇಳಬಹುದು. ರೆಫರೆಂಡಂ ಮೂಲಕ ಏನ್ ಮಾಡ್ತಾರ, ಜುನಾಗಢ ಸಂಸ್ಥಾನವನ್ನ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರ್ಪಡೆ ಮಾಡ್ತಾರ. ಅದಾದ್ಮೇಲೆ ಕಾಶ್ಮೀರವನ್ನ ವಿಲೀನ ಸೂತ್ರ ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಕಾಶ್ಮೀರದ ಮಹಾರಾಜನನ್ನ ಮನವೊಲಿಸಿ ಭಾರತದ ಪ್ರಧಾನಮಂತ್ರಿಗಳಾದ ಅಂದಿನ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗವಾಗಿ ಏನ್ ಮಾಡ್ತಾರಂದ್ರೆ ಸೇರ್ಪಡೆ ಮಾಡ್ತಾರ. ಅದರೊಂದಿಗೆ ಭಾರತದ ಒಟ್ಟು 552 ದೇಶೀಯ ಸಂಸ್ಥಾನಗಳು ಭಾರತವನ್ನ ಸೇರ್ಪಡೆಗೊಂಡು ಭಾರತ ಒಂದು ರಾಜ್ಯಗಳ ಒಕ್ಕೂಟವಾಗಿ ನಿರ್ಮಾಣಗೊಳ್ಳುತ್ತದೆ. ಹೌದಾ? ಅದಾದ ನಂತರ ಏನಾಗತ್ತಂದ್ರ 1950ರ ಒಂದು 3ರ ಸಂದರ್ಭದಲ್ಲಿ ಕೂಡ ನಾವೇನ್ ಮಾಡ್ತಿದ್ವಿ, ಭಾರತವನ್ನು ಭಾಷಾವಾರು ರಾಜ್ಯಗಳ ರಚನೆಯಕ್ಕಿಂತ ಪೂರ್ವದಲ್ಲಿ ಭಾರತವನ್ನು ಭಾಷಾವಾರು ರಾಜ್ಯಗಳ ಒಂದು ಪುನರ್ರಚನೆ ಮಾಡ್ಬೇಕಾದ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಕೆಲವು ಸಮಿತಿಗಳನ್ನ ನೇಮಕ ಮಾಡ್ತಾರ. ಮೊದಲನೇದಾಗಿ ನೋಡ್ತೀವಿ ಎಸ್.ಕೆ. ಧಾರ್ ಆಯೋಗವನ್ನು ನೋಡ್ತೀವಿ. 1948ರಲ್ಲಿ ರಚನೆಯಾದ ಈ ಆಯೋಗವು ಭಾಷೆ ಆಧಾರಿತ ರಾಜ್ಯಗಳನ್ನು ಪುನರ್ರಚಿಸದೆ ಆಡಳಿತದ ಅನುಕೂಲಕ್ಕೆ ತಕ್ಕಂತೆ ಆಧರಿಸಿ
ಪುನರ್ರಚಿಸಬೇಕೆಂದು ಶಿಫಾರಸು ಮಾಡಿತು. ಏನ್ ಮಾಡ್ತಾರಂದ್ರೆ 1948ರಲ್ಲಿ ಎಸ್ ಕೆ ದಾರ್ ಅವ್ರು ಏನ್ ಹೇಳ್ತಾರಂದ್ರ ಆಡಳಿತದ ಅನುಕೂಲಕ್ಕೆ ತಕ್ಕಂತೆ ರಾಜ್ಯಗಳನ್ನ ಪುನರ್ರಚನೆ ಮಾಡಬೇಕು ಅಂತ ಹೇಳಿದ್ರು. ಬಟ್ ಇಲ್ಲೇನಾಗತ್ತಂದ್ರೆ ಭಾಷೆಗಳ ಆಧಾರಿತ ಹೋರಾಟಗಳು ಏನ್ ಹಂಗ ಕಂಟಿನ್ಯೂ ಆಗಿ ನಡೀತಿತ್ತು. ಹಾಗಾಗಿ ಈ ಆಯೋಗದ ಒಂದು ವರದಿಯನ್ನ ಭಾರತ ಸರ್ಕಾರ ಕೂಡ ಒಪ್ಪಲಿಲ್ಲ. ಅದಾದ್ಮೇಲೆ ಏನಾಗತ್ತಂದ್ರ ಅಂದಿನ ಭಾರತ ಸರ್ಕಾರ ಜೆವಿಪಿ ಸಮಿತಿಯನ್ನ ನೇಮಕ ಮಾಡಿತು. ಏನು 1948ರಲ್ಲಿ ಜೆವಿಪಿ ಸಮಿತಿಯನ್ನ ನೇಮಕ ಮಾಡಿತು. ಈ ಸಮಿತಿಯ ಸದಸ್ಯರಾಗಿ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮ ಇದ್ರು. ಅಂತ ಒಂದು ಅವರ ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿಯನ್ನ ಜೆವಿಪಿ ಸಮಿತಿ ಅಂತ ಕರಿತಿದ್ರು. ಹಾಗೆ ಈ ಸಮಿತಿ ಕೂಡ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಒಂದು ಪುನರ್ರಚಿಸುವ ಬೇಡಿಕೆಯನ್ನು ಕೂಡ ತಿರಸ್ಕಾರ ಮಾಡಿತು. ಏನಾಗತ್ತಂದ್ರ ಈ ಎರಡೂ ಒಂದು ಎಸ್ ಕೆ ದಾರ್ ಸಮಿತಿ ಮತ್ತು ಜೆವಿಕೆ ಸಮಿತಿಯ ಒಂದು ತಿರಸ್ಕಾರದಿಂದ ಭಾಷೆಗಳ ಆಧಾರಿತ ಒಂದು ರಾಜ್ಯಗಳ ಪುನರ್ರಚನೆಯ ಒಂದು ತಿರಸ್ಕಾರದಿಂದ ದೇಶಾದ್ಯಂತ ಹಲವು ಚಳುವಳಿಗಳು ಏರ್ಪಟ್ಟವು. ಅದರ ಭಾಗವಾಗಿ ಆಂಧ್ರ ಪ್ರದೇಶದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ಪೊಟ್ಟಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ 1952ರಲ್ಲಿ ಪೊಟ್ಟಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಒಂದು ಚಳವಳಿ ನಡೀತು. ಆ ಚಳವಳಿಯಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು ಏನ್ ಮಾಡ್ತಾರಂದ್ರೆ ಆಮರಣ ಅಂತ ಉಪವಾಸ ಕೈಗೊಂಡು ನಿಧನ ಹೊಂದಿದ್ರು. ಅದಾದ ನಂತರ ದೇಶಾದ್ಯಂತ ಮತ್ತು ಆಂಧ್ರ ಪ್ರದೇಶಾದ್ಯಂತ ಅಂದ್ರೆ ಮದ್ರಾಸ್ ರಾಜ್ಯಾದ್ಯಂತ 1953ರಲ್ಲಿ ಸಾಕಷ್ಟು ಗಲಭೆಗಳು ಎದ್ದವು. ಅದಾದ ನಂತರ ಏನ್ ಮಾಡ್ತಾರಂದ್ರ ಭಾರತ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು 1953ರಲ್ಲಿ ಮದ್ರಾಸ್ ರಾಜ್ಯವನ್ನು ಪ್ರತ್ಯೇಕಿಸಿ ಆಂಧ್ರ ಪ್ರದೇಶ ಎಂಬ ತೆಲುಗು ಭಾಷೆಯನ್ನಾಡತಕ್ಕಂತ ರಾಜ್ಯವನ್ನು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷಾವಾರು ರಚನೆಯನ್ನು ಮಾಡಿತು. ಯಾವುದು ಭಾರತ ಸರ್ಕಾರ 1953ರಲ್ಲಿ ಆಂಧ್ರ ಪ್ರದೇಶ ರಾಜ್ಯವನ್ನು ತೆಲುಗು ಭಾಷೆ ಆಧಾರಿತವಾಗಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷಾವಾರು ರಾಜ್ಯವಾಗಿ ಈ ರಾಜ್ಯವನ್ನು ರಚನೆ ಮಾಡಿತು. ಅದನಂತರ ನಾವು ನೋಡ್ತಾ ಬಂದೀವಿ ಇಲ್ಲಿ 1953ರಲ್ಲಿ ರಚನೆಯಾದ ಫಜಲ್ ಅಲಿ ಆಯೋಗ ಕೂಡ 1953ರಲ್ಲಿ ರಚನೆಯಾದ ಫಜಲ್ ಅಲಿ ಆಯೋಗವು ಕೂಡ ಭಾಷೆಗಳ ಒಂದು ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚಿಸುವ ಬೇಡಿಕೆಯನ್ನು ಸಮ್ಮತಿಸಿತು. ಆದರೆ ಒಂದು ಭಾಷೆ ಒಂದು ರಾಜ್ಯ ಎಂಬ ಸಿದ್ಧಾಂತವನ್ನು ತಿರಸ್ಕರಿಸಿತು. ನೋಡಿ, 1953ರಲ್ಲಿ ರಚನೆಯಾದ ಫಜಲ್ ಅಲಿ ಆಯೋಗ ಏನ್ ಹೇಳುತ್ತಂದ್ರ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಒಂದು ಬೇಡಿಕೆಯನ್ನ ಪುನರ್ರಚಿಸುವ ಬೇಡಿಕೆಯನ್ನು ಒಪ್ಪಿಕೊಂಡರೂ ಕೂಡ ಒಂದು ಭಾಷೆ ಒಂದು ರಾಜ್ಯ ಎಂಬ ಬೇಡಿಕೆಯನ್ನ ಏನ್ ಮಾಡ್ತು, ತಿರಸ್ಕರಿಸಿತು. ಯಾಕಂದ್ರೆ ನಾವು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಹಿಂದಿ ಭಾಷೆಯನ್ನು ಮಾತನಾಡುವ ರಾಜ್ಯಗಳಿದ್ರು, ಹೆಚ್ಚಿನ ಜನಸಂಖ್ಯೆಯಲ್ಲಿದ್ರು. ಹಾಗಾಗಿ ನಾವು ಉತ್ತರ ಭಾರತವನ್ನು ಕಂಪ್ಲೀಟ್ ಒಂದು ರಾಜ್ಯವನ್ನಾಗಿ ಮಾಡಕ್ಕಾಗಲ್ಲ. ಹಾಗೆ ತೆಲುಗು ಭಾಷೆಯನ್ನಾಡತಕ್ಕಂತ ದೇಶಾದ್ಯಂತ ಜನರಿದ್ರು. ಹಾಗಾಗಿ ಆ ಒಂದು ವಿಚಾರವನ್ನ ಈ ಫಜಲ್ ಅಲಿ ಆಯೋಗ ಏನ್ ಮಾಡುತ್ತಂದ್ರೆ ತಿರಸ್ಕಾರ ಮಾಡಿತು. ಹಾಗಾಗಿ ಏನ್ ಮಾಡುತ್ತಂದ್ರೆ ಇದು ತೆಲುಗು ಭಾಷೆಯನ್ನಾಡುವ ಒಂದು ರಾಜ್ಯಗಳ ವಿಚಾರವನ್ನ ಏನ್ ಮಾಡ್ತು, ತಿರಸ್ಕಾರ ಮಾಡಿತು. ಹಿಂದಿ ಭಾಷೆಯನ್ನಾಡ್ತಕ್ಕಂತ ಒಂದು ಜನರ ಅಭಿಪ್ರಾಯವನ್ನು ಕೂಡ ತಿರಸ್ಕಾರ ಮಾಡಿತು. ಅದರೊಂದಿಗೆ ಈ ಒಂದು ಫಜಲ್ ಅಲಿ ಆಯೋಗದ ಮೂಲಕ ರಾಜ್ಯಗಳ ಒಂದು ಬೇಡಿಕೆಯನ್ನ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ ಬೇಡಿಕೆಯನ್ನು ಒಪ್ಪಿದ್ರು ಕೂಡ ಅಲ್ಲೇನ್ ಮಾಡದಂತ ಗಡಿ ನಿರ್ಣಯವನ್ನು ಕೂಡ ಕೈಗೊಂಡಿತ್ತು. 1953ರ ಒಂದು ಫಜಲ್ ಅಲಿ ಆಯೋಗದ ನಂತರ ಏನ್ ಮಾಡುತ್ತಂದ್ರ ಭಾರತ ಸರ್ಕಾರ ಕೂಡ ಏನ್ ಮಾಡ್ತಾರ 1956ರ ರಾಜ್ಯಗಳ ಪುನರ್ರಚನಾ ಕಾಯ್ದೆ ಮತ್ತು ಸಂವಿಧಾನದ 7ನೇ ಒಂದು ತಿದ್ದುಪಡಿ ಕಾಯ್ದೆ ಮೂಲಕ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡಿತು. ಎಷ್ಟು? 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡಿತು. ನೆನಪಿಟ್ಕೊಡ್ರಿ, ಈ ಕಾಯ್ದೆಯನ್ನು ಕೇಳಬಹುದು. 1956ರ ರಾಜ್ಯಗಳ ಪುನರ್ರಚನಾ ಕಾಯ್ದೆಯ ಮೂಲಕ ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ ದೇಶದಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡಲು ಭಾರತ ಸರ್ಕಾರವು ಕೂಡ ಅನುಮೋದನೆಯನ್ನು ನೀಡಿತು. ಹೌದಾ? ಇದಾದ ನಂತರ ಏನಾಗತ್ತಂದ್ರೆ ನಾವು ನೋಡೋದಾದ್ರೆ ಭಾರತವು ಏಕೆ ರಾಜ್ಯಗಳ ಒಕ್ಕೂಟ ಎಂಬ ಪ್ರಶ್ನೆ ಉದ್ಭವಿಸುತ್ತಿಲ್ಲಿ. ವೈ ಇಂಡಿಯಾ ಈಸ್ ಕಾಲ್ಡ್ ಆಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ ಇಲ್ಲಿ, ಯೂನಿಯನ್ ಆಫ್ ಸ್ಟೇಟ್ಸ್. ಅಂದ್ರೆ ಭಾರತದ ಸಂವಿಧಾನದ 1ನೇ ವಿಧಿಯು ಭಾರತವನ್ನು ಕೇವಲ ರಾಜ್ಯಗಳ ಒಕ್ಕೂಟ ಎಂದು ಮಾತ್ರ ಕರೆಯುತ್ತದೆ. ನೋಡಿ, ಸಂವಿಧಾನದ 1ನೇ ವಿಧಿ ಏನ್ ಹೇಳುತ್ತಂದ್ರ ಭಾರತವನ್ನ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತೈತಿ. ಅಂದ್ರೆ ರಾಜ್ಯಗಳ ಒಕ್ಕೂಟ ಎಂದು ಭಾರತವನ್ನು ನಾವು ಕರಿತೀವಿ. ಆದ್ರೆ
ಒಕ್ಕೂಟಗಳಿಂದ ಕೂಡಿರ್ತಕ್ಕಂಥ ರಾಜ್ಯಗಳನ್ನು ನಾವು ಯಾವತ್ತೂ ಕೂಡ ಸಂವಿಧಾನದ 1ನೇ ವಿಧಿಯಲ್ಲಿ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿ ನಾವು ನೋಡ್ತಾ ಇದ್ದೀವಿ. ಆದರೆ ಸಂವಿಧಾನದಲ್ಲಿ ಎಲ್ಲೂ ಕೂಡ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಫೆಡರೇಷನ್ ಎಂಬ ಪದವನ್ನ ಬಳಕೆ ಮಾಡಿರುವುದನ್ನು ನಾವು ಕಾಣುವುದಿಲ್ಲ. ನೋಡಿ, ಪ್ರಶ್ನೆ ಹಿಂಗೂ ಕೂಡ ಕರಿಬಹುದು. ಭಾರತದ ಸಂವಿಧಾನದಲ್ಲಿ ಒಕ್ಕೂಟ ವ್ಯವಸ್ಥೆ ಎಂಬ ಪದವು ಭಾರತದ ರಾಜ್ಯಗಳ ಒಕ್ಕೂಟ ಎಂಬ ಒಕ್ಕೂಟ ಎಂಬ ರಾಜ್ಯಗಳ ಒಕ್ಕೂಟ ಅಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್ ಎಂದು ಪ್ರತಿನಿಧಿಸುತ್ತದೆ ಅಂತ ಕೇಳಬಹುದು. ಆದ್ರೆ ಕೊಟ್ಟಿರ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳಲ್ಲಿ ಇಂಥ ಒಂದು ಅಂಶಗಳನ್ನ ನೆನಪಿಟ್ಕೊಡ್ರಿ, ಏನು ಒಕ್ಕೂಟ ವ್ಯವಸ್ಥೆ ಎಂಬ ಪದವನ್ನ. ಸೊ ಯಾಕೆ ನಾ ಹಿಂಗ್ ಹೇಳ್ತಾ ಇದ್ನಂದ್ರೆ, ನಮ್ಮ ಒಂದು ಸ್ಟಡಿ ಹೆಂಗಿರುತ್ತೆ, ಎನಾಲಿಟಿಕಲ್ ಆಗಿರ್ಬೇಕು. ಯಾಕಂದ್ರೆ ನಾವು ಓದ್ತಾ ಇರ್ತಕ್ಕಂಥ ಎಕ್ಸಾಮ್ ಯಾವ್ದಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರು. ಸೊ ಹಾಗಾಗಿ ಭಾರತದ ಸಂವಿಧಾನದಲ್ಲಿ ಎಲ್ಲಿ ಕೂಡ ಒಕ್ಕೂಟ ವ್ಯವಸ್ಥೆ ಎಂಬ ಅಥವಾ ಫೆಡರೇಷನ್ ಎಂಬ ಪದವನ್ನು ಬಳಕೆಯನ್ನ ಮಾಡಿಲ್ಲ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ವಿಶ್ಲೇಷಣೆಯನ್ನು ನೋಡೋದಾದ್ರೆ, ಅಮೆರಿಕದಂತೆ ಭಾರತವು ರಾಜ್ಯಗಳ ನಡುವಿನ ಒಪ್ಪಂದದ ಫಲವಾಗಿ ರಚನೆಯಾಗಿಲ್ಲ ಅಂತ ಹೇಳ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾವು ಅಮೆರಿಕವನ್ನು ಏನ್ ನೋಡ್ತೀವಿ ಅಂದ್ರೆ USA ಅಂತ ಕರಿತೀವಿ. ಇಲ್ಲೇನಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೀವಿ ನಾವು, ಅಮೆರಿಕಾ ಅಂತ ಕರಿತೀವಿ. ಆದ್ರೆ ಇಲ್ಲೇನಂತಾರೆ ಡಾಕ್ಟರ್ ಅಲ್ಲಿ ಅಮೆರಿಕದ ಸ್ಥಿತಿ ಹೆಂಗೈತಿ ಅಂದ್ರೆ, ರಾಜ್ಯಗಳು ಏನ್ ಹೇಳ್ತಾವೋ ಕೇಂದ್ರ ಸರ್ಕಾರ ಅದ ನಡ್ಕೋಬೇಕು ಅಂತ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಶ್ಲೇಷಣೆ ಪ್ರಕಾರ ಭಾರತವು ರಾಜ್ಯಗಳ ನಡುವಿನ ಒಪ್ಪಂದದ ಫಲವಾಗಿ ರಚನೆಯಾಗಿಲ್ಲ. ಇದು ಪ್ರಬಲ ಸಂಸತ್ತು, ಪ್ರಬಲ ಕೇಂದ್ರ ಸರ್ಕಾರ ಹೊಂದಿರತಕ್ಕಂತ ಒಂದು ಯೂನಿಯನ್ ಹೊಂದಿದೆ. ಅಂದ್ರೆ ರಾಜ್ಯವು ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ನಿಯಂತ್ರಿಸಲ್ಪಡುತ್ತದೆ ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅಭಿಪ್ರಾಯ ಕೂಡ ಅಷ್ಟೇ ಅತ್ಯಮೂಲ್ಯವಾದ ಒಂದು ಅಭಿಪ್ರಾಯವನ್ನ ನಾವಿಲ್ಲಿ ನೋಡ್ತೀವಿ. ಈ ಅಭಿಪ್ರಾಯ ಭಾರತವನ್ನು ಯೂನಿಯನ್ ಆಫ್ ಸ್ಟೇಟ್ಸ್ ಎಂದು ಕರೆಯಲು ಉತ್ತಮವಾಗಿರ್ತಕ್ಕಂಥ ಒಂದು ಗುಣಾತ್ಮಕ ಒಂದು ಮೌಲ್ಯ ಇರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವಿಲ್ಲಿ ನೋಡ್ತೀವಿ. ತದನಂತರ ಒಕ್ಕೂಟದಿಂದ ಸಿಡಿದು ಹೊರಹೋಗುವ ಯಾವುದೇ ಹಕ್ಕು ನಮ್ಮ ರಾಜ್ಯಗಳಿಗಿಲ್ಲ ಎಂಬ ಅಭಿಪ್ರಾಯ ನೋಡ್ತೀವಿ. ಆರ್ಟಿಕಲ್ 1ನೇ ಪ್ರಕಾರ ಭಾರತದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯವು, ನೋಡಿ, ಭಾರತದಲ್ಲಿರ್ತಕ್ಕಂಥ ಯಾವುದೇ ರಾಜ್ಯವು ನಾನೊಂದು ಪ್ರತ್ಯೇಕ ದೇಶ ಆಗ್ತಾ ಇದ್ದೀನಿ, ನಾನೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಾಂತ್ಯವನ್ನು ರಚನೆ ಮಾಡಿಕೊಂಡು ನಮ್ಮ ಅಧಿಕಾರವನ್ನು, ನಮ್ಮ ತೆರಿಗೆಯನ್ನು ನಾವೇ ಬಳಸಿಕೊಳ್ಳುತ್ತೇವೆ ಎಂಬ ಒಂದು ಅಧಿಕಾರವನ್ನ ಯಾವುದೇ ಕಾರಣಕ್ಕೂ ಹೊಂದಿಲ್ಲ. ಹಾಗೆ ಯಾವುದೇ ಭಾರತದ ಒಂದು ರಾಜ್ಯವು ಯಾವುದೇ ಜಾತಿ, ಧರ್ಮ, ಲಿಂಗ, ಭಾಷೆ ಆಧಾರಿತವಾಗಿ ನಾವು ಸಪರೇಟ್ ಆಗಿರ್ತಕ್ಕಂಥ ಹೊಸ ದೇಶವನ್ನು ಕಟ್ಕೊಳ್ತೀವಿ ಎಂಬ ಒಂದು ಅಧಿಕಾರವನ್ನು ಮತ್ತು ಹಕ್ಕನ್ನು ಹೊಂದಿಲ್ಲ ಅಂತ ನಾವು 1ನೇ ಆರ್ಟಿಕಲ್ ಅಲ್ಲಿ ನೋಡ್ತೀವಿ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂಬ ವಿಶ್ಲೇಷಾತ್ಮಕ ಒಂದು ಯೂನಿಯನ್ ಆಫ್ ಸ್ಟೇಟ್ಸ್ ಎಂಬ ಒಂದು ಪದವನ್ನ ನೀಡಿದ್ರು. ಇಲ್ಲಿ ನಾವು ನೆನಪಿಡಬೇಕಾದ ಪ್ರಮುಖ ಒಂದು ಸೂತ್ರ ಏನಂದ್ರೆ, ಭಾರತವು ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಎಂದ ಹೆಸರಿಂದ ಕರಿತೀವಿ. ಇಲ್ಲಿ ನೋಡಿ, ಈ ಪದವನ್ನು ನೆನಪಿಟ್ಕೊಡ್ರಿ, ಇದು ಕೇಳಬಹುದು. ಇದನ್ನ ಅಂದ್ರೆ ಇನ್ಡಿಸ್ಟ್ರಿಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟಬಲ್ ಸ್ಟೇಟ್ಸ್ ಅಂತ ಕರಿತೀವಿ ನಾವಿಲ್ಲಿ. ಭಾರತವನ್ನು ನಾಶಗೊಳಿಸಕ್ಕೆ ಸಾಧ್ಯವಿಲ್ಲ, ರಾಜ್ಯಗಳ ಮೂಲಕ ಒಂದು ದೇಶವನ್ನ ವಿಭಾಗ ಮಾಡಕ್ಕೆ ಸಾಧ್ಯ ಇಲ್ಲ. ರಾಜ್ಯಗಳು ಕೇಂದ್ರ ಸರ್ಕಾರದ ಅವಿಭಾಜ್ಯ ಅಂಗವಾಗಿ, ಸಂಸತ್ತಿನ ಭಾಗವಾಗಿ, ಸಂಸತ್ತು ರೂಪಿಸುವ ಕಾನೂನಿನ ಒಂದು ನೀತಿ ನಿಯಮಗಳ ಅನುಗುಣವಾಗಿ ರಾಜ್ಯಗಳು ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು ಎಂಬ ಅಭಿಪ್ರಾಯವನ್ನ ನಾವಿಲ್ಲಿ ಇನ್ಡಿಸ್ಟ್ರಿಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟಬಲ್ ಸ್ಟೇಟ್ ಎಂಬ ವರ್ಡ್ಗಳಲ್ಲಿ ನಾವು ಕಾಣ್ತೀವಿ. ಆದರೆ ಅಮೆರಿಕವು ನಾಶಗೊಳಿಸಲಾರದ ಒಕ್ಕೂಟವಾಗಿದೆ. ನೋಡಿ, ಇದಕ್ಕೂ ನಮಗೆ ವ್ಯತ್ಯಾಸ ಏನಂದ್ರೆ, ಇಲ್ಲಿ ನಾವು ಯೂನಿಯನ್ ಎಂಬ ಪದವನ್ನು ಬಳಸ್ತೀವಿ, ಇಲ್ಲಿ ಅವರು ಫೆಡರೇಷನ್ ಎಂಬ ಪದ ಬಳಸ್ತಾರೆ. ಅವರು ಒಕ್ಕೂಟ ಅಂದ್ರೇನು, ಫೆಡರೇಷನ್ ಎಂಬ ಪದವನ್ನು ಬಳಸ್ತಾರೆ. ಹಾಗಾಗಿ ಅಮೆರಿಕಕ್ಕೂ ಮತ್ತು ಭಾರತಕ್ಕೂ ವ್ಯತ್ಯಾಸ ಇರತಕ್ಕಂತ ಒಂದು ವಿಶೇಷ ಏನಂದ್ರೆ, ಅಮೆರಿಕ ಒಂದು ಫೆಡರೇಷನ್ ಆದ್ರೆ ಭಾರತ ಒಂದು ಯೂನಿಯನ್ ಆಗಿದೆ. ಇಷ್ಟು ಪ್ರಮುಖ ವಿಚಾರಗಳನ್ನ ತಿಳ್ಕೊಳ್ಳಿ. ನಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಇಂಥ ಒಂದು ಪ್ರಶ್ನೆಗಳನ್ನ ಕೇಳಬಹುದು. ಇಲ್ಲೇನ್ ಕೇಳ್ತಾರಂದ್ರೆ, ಇನ್ಡಿಸ್ಟ್ರಿಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಿಕ್ಟಬಲ್ ಸ್ಟೇಟ್ಸ್ ಎಂದರೆ ಅಂತ ಕೇಳ್ತಾರ ಅವರು. ಸೊ ನಾ ಹೇಳ್ತಕ್ಕಂಥ ಒಂದು ಅರ್ಥವನ್ನ ನೀವೇನಾದ್ರು ಆನ್ಸರ್ ಮಾಡಿದ್ರೆ ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಅಂಕಗಳನ್ನ ನೀವು ಗಳಿಸಬಹುದು.
ನೆಕ್ಸ್ಟ್ ನೋಡೋಣ ಸಂಸತ್ತಿನ ಒಂದು ಪರಮಾಧಿಕಾರ ನೋಡೋಣ. ಇಲ್ಲಿ ಏನು ರಾಜ್ಯಗಳ ಒಕ್ಕೂಟವಾದಲ್ಲಿ ಸಂಸತ್ತಿನ ಪರಮಾಧಿಕಾರ ಏನು ಎಂಬುದೊಂದು ಪ್ರಶ್ನೆ ಆಗುತ್ತೆ. ಇಲ್ಲಿ ನೋಡಿ, ಎರಡನೇ ವಿಧಿ ಮತ್ತು ಮೂರನೇ ವಿಧಿಯನ್ನು ಹೋಲಿಕೆ ಮಾಡೋದಾದ್ರೆ ನಾವು ಎರಡನೇ ವಿಧಿಯ ಪ್ರಕಾರ ಹೊರಗಿನಿಂದ ಸೇರ್ಪಡೆ ಮಾಡ್ತಕ್ಕಂಥ ಒಂದು ಪ್ರದೇಶಗಳನ್ನು ನೋಡೋದಾದ್ರೆ ಹೊಸ ರಾಜ್ಯಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಅಥವಾ ಏನು ಅಸ್ತಿತ್ವದಲ್ಲಿಲ್ಲದ ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರವನ್ನು ಕೂಡ ಸಂಸತ್ತು ಹೊಂದಿದೆ. ಅಂದ್ರೆ ಭಾರತ ಸರ್ಕಾರ ಕೂಡ ಅಂದ್ರೆ ಒಂದು ರಾಜ್ಯವನ್ನ ವಿಭಾಗ ಮಾಡಿ ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಒಂದು ರಾಜ್ಯವನ್ನು ವಿಭಾಗ ಮಾಡಿ ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರವನ್ನು ಕೂಡ ಹೊಂದಿರತಕ್ಕಂತ ಅಧಿಕಾರವನ್ನ ಸಂಸತ್ತು ಯಾವ ವಿಧಿ ನೀಡುತ್ತೈತಿ ಅಂದ್ರ ಎರಡನೇ ವಿಧಿ ನೀಡುತ್ತೈತಿ. ಇಲ್ಲಿ ಆದ್ರೆ ಮೂರನೇ ವಿಧಿ ಏನಂತಂದ್ರ ಆಂತರಿಕ ಪುನರಚನೆ ಕುರಿತಾಗಿ ಹೇಳುತ್ತಿಲ್ಲ. ಅಂದ್ರೆ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಗಡಿ ವಿಸ್ತರಣೆ ಮತ್ತು ಹೆಸರನ್ನು ಬದಲಾಯಿಸುವ ಅಧಿಕಾರವನ್ನು ಕೂಡ ನಾವು ಸಂಸತ್ತಿಗೆ ನೀಡಿರ್ತಕ್ಕಂಥ ವಿಚಾರವನ್ನ ಸಂವಿಧಾನದ ಮೂರನೇ ವಿಧಿಯಲ್ಲಿ ನಾವು ಕಾಣ್ತೀವಿ. ಹೌದಾ? ಇನ್ನು ಹೊಸ ರಾಜ್ಯಗಳ ಒಕ್ಕೂಟಕ್ಕೆ ಸೇರ್ಪಡೆ ಅಂದ್ರೆ ನಾವ್ ಇಲ್ಲಿ ಏನ್ ನೋಡ್ತೀವಿ ಅಂದ್ರ ಬಾಂಗ್ಲಾದೇಶದಿಂದ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬೇರುಬಾರಿ ಎಂಬ ಪ್ರದೇಶವನ್ನ ಮತ್ತು ಬೇರುಬಾರಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಕರಣ ಕೂಡ ನಾವಿಲ್ಲಿ ಕಾಣ್ತೀವಿ. ಇದ್ರ ಕುರಿತಾಗಿ ಮುಂದಿನ ಒಂದು ಸ್ಲೈಡ್ ಅಲ್ಲಿ ನೋಡೋಣ. ಇಲ್ಲಿ ಕಾರ್ಯವಿಧಾನ ಯಾವುದಿತ್ತು ಅಂದ್ರೆ ಈ ಮಸೂದೆಯನ್ನು ಮಂಡಿಸುವ ಮುನ್ನ ರಾಷ್ಟ್ರಪತಿಗಳು ಅಂದ್ರೆ ಈ ಒಂದು ಗಡಿ ಮತ್ತು ರಾಜ್ಯಗಳ ಮತ್ತು ಪ್ರದೇಶಗಳನ್ನು ವಿಂಗಡಣೆ ಮತ್ತು ವಿಲೀನಗೊಳಿಸುವ ಪ್ರಕ್ರಿಯೆಯನ್ನು ಕುರಿತಂತೆ ಮಸೂದೆಯನ್ನು ಮಂಡಿಸುವ ಮುನ್ನ ರಾಷ್ಟ್ರಪತಿಗಳು ಸಂಬಂಧಪಟ್ಟ ರಾಜ್ಯ ಶಾಸಕಾಂಗದ ಅಭಿಪ್ರಾಯವನ್ನು ಕೇಳುವುದು ಕಡ್ಡಾಯವಾಗಿರುತ್ತದೆ. ಉದಾಹರಣೆ ನಾನು ಹೇಳ್ಬೇಕಂದ್ರೆ ಇಲ್ಲಿ ಇನ್ ಕೇಸ್ ಕರ್ನಾಟಕವನ್ನು ವಿಭಾಗ ಮಾಡಬೇಕಾದ್ರೆ ಕರ್ನಾಟಕವನ್ನು ವಿಭಾಗ ಮಾಡಿ ಮತ್ತೊಂದು ರಾಜ್ಯವನ್ನು ರಚನೆ ಮಾಡ್ತಂತ ಏನಾದ್ರು ರಾಷ್ಟ್ರಪತಿಗಳು ಅಭಿಪ್ರಾಯ ಪಟ್ರೆ ಕರ್ನಾಟಕದ ಒಂದು ಶಾಸಕಾಂಗದ ಅಭಿಪ್ರಾಯ ಕೇಳುವುದು ರಾಷ್ಟ್ರಪತಿಗಳ ಒಂದು ಕಡ್ಡಾಯ ನಿಯಮ. ಆಮೇಲೆ ಆದರೆ ಆ ಶಾಸಕಾಂಗದ ಅಭಿಪ್ರಾಯವನ್ನು ಸಂಸತ್ತು ಒಪ್ಪಿಕೊಳ್ಳಬೇಕೆಂಬ ನಿಯಮವಿಲ್ಲ. ನೋಡಿ, ಈಗ ರಾಷ್ಟ್ರಪತಿಗಳು ಒಂದು ಅಭಿಪ್ರಾಯವನ್ನು ಕೇಳ್ತಾರೆ, ಆದ್ರೆ ಸಂಸತ್ತು ರಾಜ್ಯಗಳ ಅಭಿಪ್ರಾಯವನ್ನ ಒಪ್ಕೋಬಹುದು ಅಥವಾ ಬಿಡಬಹುದು ಅದು ಸಂಬಂಧಪಟ್ಟಂತೆ. ಉದಾಹರಣೆಯಾಗಿ ನೋಡೋದಾದ್ರೆ ನಾವು ಆಂಧ್ರ ಪ್ರದೇಶ ಶಾಸನ ಸಭೆ ವಿರೋಧದ ನಡುವೆಯೂ ಕೂಡ 2014ರಲ್ಲಿ ತೆಲಂಗಾಣ ರಾಜ್ಯವನ್ನು ರಚನೆ ಮಾಡತಕ್ಕಂತ ಒಂದು ಉದಾಹರಣೆಯನ್ನ ಕೂಡ ನಾವು ಇಲ್ಲಿ ಕಾಣ್ತೀವಿ. ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ತೆಲಂಗಾಣವನ್ನು ಯಾವ ವಿಶ್ವದಲ್ಲಿ ರಚನೆ ಮಾಡಲಾಯ್ತು ಅಂತ ಕೇಳಬಹುದು. ಅದು 2014. ಇದನ್ನ ಆಂಧ್ರ ಪ್ರದೇಶದಿಂದ ಡಿವೈಡ್ ಮಾಡಿದ್ರು. ನೆಕ್ಸ್ಟ್ ನೋಡ್ರಿ, ಗಡಿ ಬದಲಾವಣೆ ಮತ್ತು ಭೂಮಿ ಹಸ್ತಾಂತರಕ್ಕೆ ಸಂಬಂಧಿಸಿದಂತೆ ಸಂಸತ್ತು ಮೂರನೇ ವಿಧಿಯಡಿಯಲ್ಲಿ ಕೇವಲ ಸರಳ ಬಹುಮತದಿಂದ ರಾಜ್ಯಗಳ ಗಡಿ ಬದಲಾವಣೆಯನ್ನು ಮಾಡಬಹುದು. ನೋಡಿ, ಪ್ರಶ್ನೆ ಹಿಂಗ್ ಕೇಳಬಹುದು. ಹೌದು, ಸಂಸತ್ತು ಈ ಕೆಳಗಿನ ಯಾವ ವಿಧಿ ಅನ್ವಯ ರಾಜ್ಯಗಳ ಗಡಿ ಅಥವಾ ಪ್ರದೇಶವನ್ನು ಹಸ್ತಾಂತರ ಮಾಡಬಹುದೆಂಬ ಒಂದು ತಿಳಿಸುತ್ತದೆ ಎಂಬ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಇಲ್ಲಿ ಸಂಸತ್ತು ಕೇವಲ ಸರಳ ಬಹುಮತದಿಂದ ಏನ್ ಮಾಡಬಹುದು ಅಂದ್ರೆ ಒಂದನೇ ವಿಧಿಯ ಪ್ರಕಾರ ರಾಜ್ಯಗಳ ಗಡಿಯನ್ನ ಬದಲಾಯಿಸಬಹುದು. ಆದರೆ ಭಾರತದ ಭೂ ಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸಲು 368ನೇ ವಿಧಿಯಡಿಯಲ್ಲಿ ಸಂವಿಧಾನದ ತಿದ್ದುಪಡಿ ಮಾಡುವುದು ಕಡ್ಡಾಯವಾಗಿದೆ. ಪ್ರಶ್ನೆ ಕೇಳಬಹುದು. ಇಲ್ಲಿ ಅನ್ಯ ದೇಶಕ್ಕೆ ಅಂದ್ರೆ ಭಾರತದಿಂದ ಈ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳಿಗೆ ಬಿಟ್ಟು ಕೊಡಬೇಕಾದರೆ ಸಂವಿಧಾನದ 368ನೇ ವಿಧಿಯಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು ಕಡ್ಡಾಯವಾಗಿರ್ತಕ್ಕಂಥ ವಿಚಾರ ನೋಡ್ತೀವಿ. ಇದಕ್ಕೆ ಒಂದು ಐತಿಹಾಸಿಕ ಪ್ರಕಾರ ನೋಡೋದಾದ್ರೆ 1960ರ ಒಂದು ಬೇರುಬಾರಿ ಪ್ರಕರಣದಲ್ಲಿ ಪಶ್ಚಿಮ ಬಂಗಾಳದ ಒಂದು ಭೂಭಾಗವನ್ನು ಪಾಕಿಸ್ತಾನಕ್ಕೆ ನೀಡುವಾಗ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿರ್ತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ನೀವು ಹೇಳೋದಾದ್ರೆ ನೋಡಿ, ಸಿಂಪಲ್ 368ನೇ ವಿಧಿಯಡಿಯಲ್ಲಿ ನಾವು ಯಾವುದೇ ಒಂದು ಭಾರತದ ಭೂ ಪ್ರದೇಶವನ್ನು ಬೇರೆ ದೇಶಕ್ಕೆ ಬಿಟ್ಟು ಕೊಡಬೇಕಾದ್ರೆ 368ನೇ ವಿಧಿಯಡಿಯಲ್ಲಿ ಸಂವಿಧಾನದ ಒಂದು ತಿದ್ದುಪಡಿ ಮಾಡುವುದು 1960ರ ಒಂದು ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ನೀಡತಕ್ಕಂಥ ವಿಚಾರವನ್ನ ನಾವಿಲ್ಲಿ ಕಾಣ್ತೀವಿ. ಹಾಗೆ ಇತ್ತೀಚಿನ ಒಂದು ಉದಾಹರಣೆ ನೋಡೋದಾದ್ರೆ ನಾವು 2015ರಲ್ಲಿ ಸಂವಿಧಾನದ ಒಂದು 100ನೇ ತಿದ್ದುಪಡಿಯ ಮೂಲಕ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಕೆಲವು ಭೂ ಪ್ರದೇಶಗಳ ವಿನಿಮಯವಾಗಿರ್ತಕ್ಕಂಥ ವಿಚಾರವನ್ನು ಕೂಡ ನೋಡ್ತೀವಿ. ಯಾವುದು 2015 ಸಂವಿಧಾನದ 100ನೇ ತಿದ್ದುಪಡಿ.
ಕೇಳ್ಬಹುದು ಅವರು. ಸಂವಿಧಾನದ 100ನೇ ತಿದ್ದುಪಡಿ ಈ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿ ಕೇಳಬಹುದು? ಭಾರತ ಮತ್ತು ಬಾಂಗ್ಲಾದೇಶದ ದೇಶಗಳ ಒಂದು ಭೂ ಪ್ರದೇಶಗಳ ವಿನಿಮಯಕ್ಕೆ ಸಂಬಂಧಿಸಿದ ವಿಚಾರವನ್ನು ಕೂಡ ನೋಡ್ತೀವಿ. ಇಂಡೈರೆಕ್ಟ್ ಆಗಿ ಇನ್ನೂ ಕೇಳಬಹುದು. 1960ರ ಬೇರುಬಾರಿ ಪ್ರಕರಣಕ್ಕೆ ಈ ಕೆಳಗಿನ ಯಾವ ಒಂದು ತಿದ್ದುಪಡಿ ಉದಾಹರಣೆಗೆ ಕೇಳಬಹುದು? ಅದು ಯಾವ್ದಂದ್ರೆ ಬೇರುಬಾರಿನ ಪ್ರಕರಣಕ್ಕೆ 100ನೇ ಸಾಂವಿಧಾನಿಕ ತಿದ್ದುಪಡಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೆನಪಿಡಬೇಕಾದ ಕೆಲವು ಪ್ರಮುಖ ವಿಚಾರ ನೋಡೋದಾದ್ರೆ 1969ರ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಕೇವಲ ಗಡಿ ವಿವಾದವನ್ನು ಇತ್ಯರ್ಥಪಡಿಸಲು ಕಾರ್ಯಾಂಗದ ನಿರ್ಣಯ ಸಾಕು, ಸಂವಿಧಾನದ ತಿದ್ದುಪಡಿ ಅಗತ್ಯವಿರುವುದಿಲ್ಲ ಅಂತ ಹೇಳ್ತಾರ. ಈಗ ನೋಡಿ, ಉದಾಹರಣೆ ಹೇಳಬಹುದು. ಇಲ್ಲಿ ಇದು ಇಂಡಿಯಾ ಈ ಕಡೆ ಪಾಕಿಸ್ತಾನ, ಹೌದಾ? ಇವೆರಡರ ಮಧ್ಯೆ ಏನಾರು ಗಡಿ ನಿರ್ಧಾರ ಅಥವಾ ಗಡಿ ವಿವಾದವನ್ನು ಬಗೆಹರಿಸಬೇಕಾದ್ರ ಇದಕ್ಕೆ ನಮ್ಗೇನಿರೋದು 368ನೇ ತಿದ್ದುಪಡಿ ಮಾಡುವ ಒಂದು ಅವಶ್ಯಕತೆ ಇರಲ್ಲ. ಕೇವಲ ಒಂದು ಸಂಸತ್ತಿನ ನಿರ್ಣಯ ಅಥವಾ ಕಾರ್ಯಾಂಗದ ನಿರ್ಣಯ ಮೂಲಕ ಏನ್ ಮಾಡಬಹುದು ಅಂದ್ರ ಈ ಒಂದು ವಿವಾದವನ್ನ ಬಗೆಹರಿಸುವ ಒಂದು ಅವಕಾಶ ಇದೆ ಅಂತ 1969ರ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪಿನಲ್ಲಿ ನಾವು ಕಾಣ್ತೀವಿ. ಅದರ ಹಾಗೆ 2003ರ ಒಂದು ಆಗಸ್ಟ್ 10ರಂದು ಕೇರಳ ಒಂದು ವಿಧಾನಸಭೆಯು ತನ್ನ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸುವಂತೆ ಸರ್ವಾನುಮತದಿಂದ ಅಂಗೀಕಾರವನ್ನು ಮಾಡತಕ್ಕಂತ ವಿಚಾರ ನೋಡ್ತೀವಿ. ಇತ್ತೀಚೆಗೆ ಕೂಡ ನಾವು, ಯಾಕಂದ್ರೆ ಇದೇ ಮಾರ್ಚ್ ತಿಂಗಳಲ್ಲಿ ಕೂಡ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಹೆಸರಿನಿಂದ ಬದಲಾಯಿಸ್ತಿರ್ತಕ್ಕಂಥ ವಿಚಾರವನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಹೊಸ ರಾಜ್ಯಗಳನ್ನು ಯಾವಾಗ ರಚನೆ ಆಯಿತು ಮತ್ತು ಎಷ್ಟನೇ ರಾಜ್ಯವಾಗಿರ್ತಕ್ಕಂಥ ಒಂದು ವಿಚಾರ ನೋಡೋಣ. 1960ರಲ್ಲಿ ಗುಜರಾತ್ ಅನ್ನು 15 ರಾಜ್ಯವಾಗಿ ರಚನೆ ಮಾಡಲಾಯಿತು. 1962ರಲ್ಲಿ ನಾಗಾಲ್ಯಾಂಡ್ ರನ್ನು 16ನೇ ರಾಜ್ಯವಾಗಿ ರಚನೆ ಮಾಡಲಾಯಿತು. 1966ರಲ್ಲಿ ಹರಿಯಾಣ ರಾಜ್ಯವನ್ನು 17ನೇ ಒಂದು ರಾಜ್ಯವಾಗಿ ನೋಡಲಾಯಿತು. ಆಮೇಲೆ 1971ರಲ್ಲಿ ಹಿಮಾಚಲ ಪ್ರದೇಶ, 1971ರಲ್ಲಿ ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ ರಾಜ್ಯಗಳನ್ನು 19, 20 ಮತ್ತು 21ನೇ ರಾಜ್ಯಗಳನ್ನಾಗಿ ರಚನೆ ಮಾಡಲಾಯಿತು. ಅದರೊಂದಿಗೆ 1979ರಲ್ಲಿ ಸಿಕ್ಕಿಂ ಅನ್ನು ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ 22ನೇ ರಾಜ್ಯವನ್ನಾಗಿ ಭಾರತದ ಒಕ್ಕೂಟಕ್ಕೆ ಏನ್ ಮಾಡ್ತೈತೆ ಅಂದ್ರೆ ಇದನ್ನ ಸೇರ್ಪಡೆ ಮಾಡಲಾಯಿತು. ಆಮೇಲೆ 1987ರಲ್ಲಿ ಮಿಜೋರಾಂ, ಅರುಣಾಚಲ ಪ್ರದೇಶ ಮತ್ತು ಗೋವಾ ರಾಜ್ಯಗಳನ್ನು 23, 24 ಮತ್ತು 25ನೇ ರಾಜ್ಯಗಳನ್ನಾಗಿ ಏನ್ ಮಾಡಲಾಯಿತು, ರಚನೆ ಮಾಡಲಾಯಿತು. ಇನ್ನು 2000ರಲ್ಲಿ ಮತ್ತೆ 3 ರಾಜ್ಯಗಳನ್ನ ರಚನೆ ಮಾಡಲಾಯಿತು. ಅದು ಛತ್ತೀಸ್ಗಢ 26ನೇ ರಾಜ್ಯವಾಗಿ, ಉತ್ತರಾಂಚಲ ಮತ್ತು ಜಾರ್ಖಂಡ್ ರಾಜ್ಯಗಳನ್ನ ಕ್ರಮವಾಗಿ 27 ಮತ್ತು 28ನೇ ರಾಜ್ಯಗಳನ್ನಾಗಿ ರಚನೆ ಮಾಡಲಾಯಿತು. ಅದಾದ ನಂತರ 2014ರಲ್ಲಿ ಆಂಧ್ರ ಪ್ರದೇಶವನ್ನು ವಿಭಾಗಿಸಿ 29ನೇ ರಾಜ್ಯವಾಗಿ ತೆಲಂಗಾಣವನ್ನ ರಚನೆ ಮಾಡಲಾಯಿತು. ಇನ್ನ ಈ ಕುರಿತಂತೆ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಸಂವಿಧಾನದ 1ನೇ ವಿಧಿಯು ಭಾರತವನ್ನು ಹೇಗೆ ವಿವರಿಸುತ್ತದೆ ಎಂಬ ಪ್ರಶ್ನೆ ಕೇಳಿದರೆ ಇದು ರಾಜ್ಯಗಳ ಒಕ್ಕೂಟ ಅಂತ ಕೇಳ್ತಾರೆ. ಅದು ರಾಜ್ಯಗಳ ಒಕ್ಕೂಟ. ಇನ್ನು ಅರೆ ಒಕ್ಕೂಟ ಎಂದು ಕರೆದವರು ಯಾರು ಕೇಳ್ತಾರೆ? ಇದನ್ನ ಭಾರತವನ್ನು ಅರೆ ಒಕ್ಕೂಟ ಅಂತ ಕರೆದವರು ಯಾರಂದ್ರೆ KC-ವೀಯರ್. ಇನ್ನು ನೆಕ್ಸ್ಟ್ ನೋಡೋಣ. 1953 ರಚನೆಯಾದ ಭಾಷಾವಾರು ರಾಜ್ಯಗಳ ಒಂದು ಪುನರ್ರಚನೆ ಆಯೋಗದ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳ್ತಾರೆ. ಇಲ್ಲಿ ಯಾರಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಫಜಲ್ ಅಲಿ ಅವರು. ಆಮೇಲೆ ಈ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು. ಏನಂದ್ರೆ 1975ರಲ್ಲಿ ಯಾವ ಸಂವಿಧಾನಿಕ ತಿದ್ದುಪಡಿಯ ಕಾಯ್ದೆಯ ಮೂಲಕ ಸಿಕ್ಕಿಂ ಅನ್ನು ಪೂರ್ಣ ಪ್ರಮಾಣದ ರಾಜ್ಯವನ್ನಾಗಿ ಪರಿವರ್ತಿಸಲಾಯಿತು ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರವನ್ನ ತಿಳಿಸಿ. ನೆಕ್ಸ್ಟ್ ನೋಡೋಣ. ಪ್ರಸ್ತುತ ಭಾರತದ ಒಕ್ಕೂಟದಲ್ಲಿ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಕೇಳ್ತಾರೆ. ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವಿಲ್ಲಿ ಕಾಣ್ತೀವಿ. ಇನ್ನೊಂದು ನೋಡೋದಾದ್ರೆ ಭಾರತದ ಭೂಪ್ರದೇಶವನ್ನು ಬೇರೆ ದೇಶಕ್ಕೆ ವರ್ಗಾಯಿಸಲು ಸಂಸತ್ತು ಯಾವ ವಿಧಿಯಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಂತ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಯಾವುದು? 368ನೇ ವಿಧಿ. 368ನೇ ವಿಧಿಯನ್ನು ಕಡ್ಡಾಯವಾಗಿ ತಿದ್ದುಪಡಿ ಮಾಡುವುದು ಇಲ್ಲಿ ಅನಿವಾರ್ಯ. ಇನ್ನೊಂದು ನೋಡೋಣ. ರಾಜ್ಯದ ಹೆಸರು ಮತ್ತು ಗಡಿಯನ್ನು ಬದಲಾಯಿಸುವುದು ಸಂವಿಧಾನದ 3ನೇ ವಿಧಿಯಡಿಯಲ್ಲಿ ಸಂಸತ್ತಿನಲ್ಲಿ ಮಸೂದೆ ಮಂಡಿಸುವ ಮೊದಲು ಯಾರ ಶಿಫಾರಸು ಕಡ್ಡಾಯ ಅಂತ ಹೇಳ್ತಾರೆ. ಇದಕ್ಕೆ ಏನಾದ್ರು ಗೊತ್ತಾಗಿದ್ರೆ ನಿಮಗೆ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಇವತ್ತು ಸಂವಿಧಾನದ ಒಂದು ಮೊದಲನೇ ವಿಧಿ ಸಂವಿಧಾನದ ಒಂದು ಮೊದಲನೇ ಭಾಗವನ್ನು ಕೂಡ ನಾವಿಲ್ಲಿ
ಅಧ್ಯಯನ ಮಾಡಿದ್ದೀವಿ. ಈ ಒಂದು ಭಾಗದಲ್ಲಿ ನಾವು 1ರಿಂದ 4ನೇ ಒಂದು ಭಾಗ ವಿಧಿಗಳಿಗೆ ಸಂಬಂಧಿಸಿದಂತೆ ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ತಿಳ್ಕೊಂಡಿವಿ. ಮುಂದಿನ ಒಂದು ಆ ಕ್ಲಾಸ್‌ನಲ್ಲಿ ಭಾರತದ ಒಂದು ಸಂವಿಧಾನದ 2ನೇ ಭಾಗದಲ್ಲಿ ಪೌರತ್ವ ಕುರಿತಾಗಿ ಕೆಲವು ಮಾಹಿತಿಗಳನ್ನ ತಿಳ್ಕೋಣ. ಇಲ್ಲಿ ಏನ್ ನೋಡ್ತಾ ಇದ್ದೀರಿ ನಾವು 5ರಿಂದ 11ನೇ ವಿಧಿಯ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನ ತಿಳ್ಕೋಣ. ಸ್ನೇಹಿತರೆ, ಇನ್ನೊಂದು ಅನೌನ್ಸ್‌ಮೆಂಟ್ ಏನಂದ್ರೆ, ಇವಾಗ ಆಲ್ರೆಡಿ ಏನೈತೆ ಅಂದ್ರೆ ನಮ್ಮ ಜಿಕೆ ಮಾರ್ಗದರ್ಶಿ ಕೋರ್ಸ್‌ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಈ ಅಡ್ಮಿಷನ್‌ಗಳು ಸಂಡೇವರೆಗೂ ಕೂಡ ನಡೀತಾನೆ ಇರುತ್ತೆ ಇದು. ನೀವು ಯಾರಾದ್ರೂ ಇಷ್ಟ ಇದ್ದಲ್ಲಿ 8660186299ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಕೂಡ ನೀವು ಏನ್ ಮಾಡೋದು ಜಾಯಿನ್ ಆಗ್ಬೋದು. ಈ ಕೋರ್ಸಿನ ಫೀಸ್ ಕೇವಲ ₹1499 ಇರೋದು. ಇದು 90 ಡೇಸ್ ಕೋರ್ಸ್ ಆಗಿದೆ. ಏನಕ್ಕಂದ್ರೆ 20 ವಾರಗಳ ಕಾಲ ಮಾಡಿದ್ರೆ ಅಲ್ಲಿ ಸಮಯಾವಕಾಶ ಜಾಸ್ತಿ ಆಗುತ್ತೆ. ನಮ್ಗೆ ಇದು ಜಾಸ್ತಿ ಡ್ಯೂರೇಷನ್ ಆಗತ್ತಂತ ಕೆಲವು ಸ್ಪರ್ಧಾ ಮಿತ್ರರು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗತಕ್ಕಂತ ವ್ಯಕ್ತಿಗಳು ಕೂಡ ಏನ್ ಮಾಡಿದ್ರು ಅಂದ್ರೆ ಡ್ಯೂರೇಷನ್ ಕಡಿಮೆ ಮಾಡತ್ತಂದ್ರು. ಹಾಗಾಗಿ ಇದು 90 ದಿನಗಳ ಒಂದು ಕೋರ್ಸ್ ಆಗಿರತಕ್ಕಂತ ವಿಚಾರವನ್ನ ನಿಮ್ ಮುಂದೆ ನಾನು ಇವತ್ತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.